ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೈವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಕುರುಕ್ಷೇತ್ರ ರಣಭೂಮಿಯಲ್ಲಿ ಅರ್ಜುನ ಎರಡೂ ಸೈನ್ಯದಲ್ಲಿರ್ತಕ್ಕಂಥ ಬಂಧು ಬಾಂಧವರನ್ನು, ಗುರುಗಳನ್ನು ಎಲ್ಲ ನೋಡಿ ಆತಂಕಕ್ಕೆ ಒಳಗಾಗಿ ಯುದ್ಧವೇ ಬೇಡ, ಈ ರಾಜ್ಯ ಕೋಶ ಯಾವುದು ಬೇಡ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ತನ್ನ ಕೈಯಲ್ಲಿದ್ದಂಥ ಧನಸ್ಸು ಮತ್ತು ಬಾಣಗಳನ್ನು ಕೈಬಿಟ್ಟು ಕೆಳಗಡೆ ಬೀಳಿಸುವಂಥ ಒಂದು ಪರಿಸ್ಥಿತಿಗೆ ಒಳಗಾಗಿ ತಾನು ಶ್ರೀಕೃಷ್ಣನೊಂದಿಗೆ ತನ್ನ ಈ ಸಂಕಟವನ್ನು, ತನಗೆ ಉಂಟಾಗಿರ್ತಕ್ಕಂಥ ಈ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಮುಂದುವರೆದು ಹೇಳ್ತಾ ಇದ್ದಾನೆ. ಏತಾನ್ನಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತೆ. ನಾನು ಈ ಯುದ್ಧವನ್ನು ಮಾಡಿ ಎಲ್ಲರನ್ನು ಕೊಂದು ಈ ರಾಜ್ಯವನ್ನು ಪಡ್ಕೊಳ್ಳೋದ್ರಿಂದ ಏನು ಸುಖ ಇಲ್ಲ ಅಂತ ಹೇಳಿದಂಥ ಅರ್ಜುನ ಮುಂದುವರೆದು ಶ್ರೀಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ, ನನ್ನನ್ನೇ ಇವರು ಕೊಂದರೂ ಪರವಾಗಿಲ್ಲ, ನನಗೆ ಈ ರಾಜ್ಯ ಮೂರು ಲೋಕದ ರಾಜ್ಯಗಳು, ತ್ರೈಲೋಕ್ಯ ರಾಜ್ಯಸ್ಯ, ಮೂರು ಲೋಕದ ರಾಜ್ಯಗಳು ಬಂದರೂ ಕೂಡ ನನಗೆ ಸಂತೋಷ ಇಲ್ಲ. ನಾನು ಇವರನ್ನು ಕೊಲ್ಲೋದಕ್ಕೆ ಇಚ್ಛಿಸೋದಿಲ್ಲ. ಈ ಭೂಮಿ, ಇವರನ್ನು ಕೊಂದಾದರೂ ಕೂಡ ಈ ಭೂಮಿಯನ್ನು ಆಳಬೇಕು ಅನ್ನುವಂಥ ಇಚ್ಛೆ, ಅಪೇಕ್ಷೆ ನನಗಿಲ್ಲ ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ. ಈ ರೀತಿಯ ಒಂದು ಸಂಕಟಕ್ಕೆ ಈಡಾದಂಥ ಅರ್ಜುನ ಮತ್ತೆ ಮುಂದುವರೆದು ಹೇಳ್ತಾನೆ, ನಿಹತ್ಯಧಾರ್ಥ ರಾಷ್ಟ್ರಾನ್ನಃ ಕಾ ಪ್ರೀತ್ಯಸ್ಯ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ ತತಾಯಿನಃ. ಹೇ ಜನಾರ್ದನ, ಕೌರವರ ಕಡೆಯವರನ್ನು ಕೊಂದು ನಮಗೇನು ಸಂತೋಷ ಆಗಬೇಕಾಗಿದೆ? ನಮಗೆ ಈ ಆತತಾಯಿಗಳು ಅಂತಂದರೆ ಪರರ ಸೊತ್ತನ್ನು ಗ್ರಹಿಸುವಂಥವ್ರು, ಪರರ ಸೊತ್ತನ್ನು ತಾವೇ ಹೊಡ್ಕೊಳ್ಳುವಂಥವ್ರು, ಬೇರೆಯವರ ಹೆಂಡತಿಯನ್ನು ಅಥವಾ ಅವರ ಭೂಮಿಯನ್ನು, ಆಸ್ತಿಯನ್ನು ಕಬಳಿಸುವಂಥವ್ರು, ಮನೆಗೆ ಬೆಂಕಿ ಹಚ್ಚುವಂಥವ್ರು, ವಿಷ ಇಡ್ತಕ್ಕಂಥವ್ರು, ಇಂಥ ದುಷ್ಕೃತ್ಯಗಳನ್ನು ಮಾಡುವವ್ರನ್ನ ಆತತಾಯಿಗಳು ಅಂತ ಕರಿತಾರೆ. ಇಂಥ ಆತತಾಯಿಗಳನ್ನು ಕೊಲ್ಲೋದ್ರಿಂದ ನಮಗೆ ಪಾಪನೇ ಬರುತ್ತೆ ಹೊರತು ಇದರಿಂದ ಏನೂ ಪ್ರಯೋಜನ ಇಲ್ಲ. ಇಂಥ ರಾಜ್ಯವನ್ನು ಆಳುವಂಥದ್ರಿಂದ ಯಾವ ಸಂತೋಷವೂ ಇಲ್ಲ ಅಂಥೇಳಿ ಅರ್ಜುನ ಇವರನ್ನು ಶಿಕ್ಷಿಸಬೇಕು, ಈ ಆತತಾಯಿಗಳು ಅಂತ ಕರೆಸ್ಕೊಳ್ಳುವಂಥವ್ರನ್ನ ಶಿಕ್ಷಿಸಬೇಕು ಅನ್ನುವಂಥ ಮನೋಭಾವಕ್ಕೆ ಬರ್ತಾ ಇಲ್ಲ. ಆ ಮನೋಭಾವಕ್ಕೆ ತದ್ವಿರುದ್ಧವಾಗಿ ತಾನು ಯೋಚನೆ ಮಾಡ್ತಾ ಇದ್ದಾನೆ. ಅವರು ಆತತಾಯಿಗಳು ಅಂತ ಕರಿತಾ ಇದ್ದಾನೆ, ಆದರೆ ಅವರನ್ನು ಶಿಕ್ಷಿಸಬೇಕು ಅನ್ನುವಂಥ ಮನೋಭಾವ ಹೊಂದದೆ ಅವರನ್ನು ನಾವು ಕೊಲ್ಲೋದ್ರಿಂದ ನಮಗೇ ಪಾಪ ಬರುತ್ತೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ತಸ್ಮಾನ್ನಾರ್ಹಾ ವಯಾಹಂತುಂ ಧಾರ್ತ ರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಹೇ ಮಾಧವ, ಈ ಎಲ್ಲ ಕಾರಣಗಳಿಂದ ಸ್ವಜನರಾದಂಥ ಈ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಏಕೆಂದರೆ ಸ್ವಜನರನ್ನು ಕೊಂದು ನಾವು ಹೇಗೆ ಸುಖಿಗಳಾಗೋದಕ್ಕೆ ಸಾಧ್ಯ? ಸ್ವಜನರನ್ನು ಕೊಲ್ಲೋದ್ರಿಂದ ನಾವು ಸುಖಿಗಳಾಗಲ್ಲ ಅನ್ನುವಂಥ ಒಂದು ಮಾತನ್ನು ಆಡ್ತಾ ಇದ್ದಾನೆ ಹೊರತು ಅಧರ್ಮವನ್ನು ಉಳಿಸೋದಕ್ಕೋಸ್ಕರ ನಾನು ಅವರನ್ನು ಕೊಲ್ಲಬೇಕು ಅನ್ನುವಂಥ ಮನಸ್ತತ್ವ ಅರ್ಜುನನಲ್ಲಿ ಬರ್ತಾ ಇಲ್ಲ. ಯಾತಕ್ಕೆ ಅಂತಂದರೆ ಸ್ವಜನರನ್ನು ಕೊಂದರೆ ನಾವು ಹೇಗೆ ಸುಖಿಗಳಾಗ್ತೀವಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ತಪ್ಪಿತಸ್ಥರಾದಂಥ ಸ್ವಜನರನ್ನು ಕೊಲ್ಲಬೇಕಾಗಿರ್ತಕ್ಕಂಥದ್ದು ಕೂಡ ಅರ್ಜುನನಂಥ ಧೀರರಿಗೆ ಇರಬೇಕಾದಂಥ ಒಂದು ಗುಣ. ಸಾಮಾನ್ಯ ವ್ಯಕ್ತಿಗಳಲ್ಲಿ ಬರುವಂಥ ಮಾತುಗಳು ಬೇರೆ, ವಿಶೇಷವಾದಂಥ ಅರ್ಜುನನಂಥವರು ಮಾತಾಡಬೇಕಾಗಿರುವ ಮಾತುಗಳು ಬೇರೆ. ಆ ರೀತಿಯ ಸ್ವಭಾವ ಅಥವಾ ಮನಸ್ತತ್ವ ಅರ್ಜುನನಲ್ಲಿ ಕಂಡು ಬರ್ತಾ ಇಲ್ಲ.
ಯಾರು ಟೀಕಿಸಿದರೂ ಪರವಾಗಿಲ್ಲ, ಕರ್ತವ್ಯ ನಿಷ್ಠೆಯಿಂದ ಧರ್ಮ ಮಾರ್ಗವನ್ನು ಅನುಸರಿಸಬೇಕಾದಂಥವ್ರನ್ನ, ಧರ್ಮ ಮಾರ್ಗವನ್ನು ಅನುಸರಿಸದೇ ಇರತಕ್ಕಂಥವ್ರನ್ನ ಶಿಕ್ಷಿಸಬೇಕು ಅನ್ನುವಂಥ ಮನೋಭಾವ ಅರ್ಜುನನಲ್ಲಿ ಬರ್ತಾನೇ ಇಲ್ಲ. ಅದನ್ನು ಮರೆತು ಬಿಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಅರ್ಜುನ ತನ್ನ ಬಂಧು ಬಾಂಧವರನ್ನು ಕೊಲ್ಲಲಾರದೆ ಯುದ್ಧವೇ ಬೇಡ, ಈ ರಾಜ್ಯ ಕೋಶ ಮತ್ತೊಂದು ಯಾವುದೂ ಬೇಡ, ಈ ಸುಖವೂ ಬೇಡ ಅನ್ನುವಂಥ ಒಂದು ಮಾತುಗಳನ್ನು ಪದೇ 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 ಶ್ರೀಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ ಅರ್ಜುನ. ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.